ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಂಧಾವರ್ತಿ ಸತ್ಯವೇದ ಶಾಲೆ ಎನ್ನುವಂಥ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಭೇಟಿಯಾಗುವುದಕ್ಕಾಗಿ ದೇವರು ಕೊಟ್ಟಂಥ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಕಳೆದ ವಾರಗಳು ನಾವು ಕಲಿತಂತಹ ವಿಷಯಗಳು ನಮ್ಮ ಜೀವಿತಕ್ಕೆ ಅದು ಆಶೀರ್ವಾದವಾಗಿತ್ತು, ಪ್ರಯೋಜನವಾಗಿತ್ತು ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಕಳೆದ ವಾರಗಳು ನಾವು ಕಲಿತಾ ಬಂದಿರುವಂಥದ್ದು ಕರ್ತನಾದ ಯೇಸು ಸ್ವಾಮಿ ಈ ಪ್ರಪಂಚಕ್ಕೆ ಬಂದಾಗ ನಾನು ಎಂಬುದಾಗಿ ಉಪಯೋಗಿಸಲ್ಪಟ್ಟಂತಹ ಆ ಪದಗಳ ಆ ಅರ್ಥ, ಅದರ ಕುರಿತಾಗಿ ನಾವುಗಳು ಕಲಿತಾ ಬಂದೆವು. ಪ್ರಾರಂಭದ 2 ಪದಗಳನ್ನು ನಾವು ಕಲಿತಾಯಿತು. ಇವತ್ತು ನಾವು ಕಲೀಲಿಕ್ಕಾಗಿ ಹೋಗುವಂಥ ಪದ ಮೂರನೆಯ ಪದ, 3ನೇ ಮತ್ತು 4ನೇ ಪದವನ್ನು ನಾನು ಒಟ್ಟಿಗೆ ಸೇರಿ ಹೇಳಲಿಕ್ಕಾಗಿ ಇಚ್ಛಪಡ್ತಾ ಇದ್ದೇನೆ. ಯೇಸು ಸ್ವಾಮಿ ಹೇಳಿರುವಂಥದ್ದು, 3ನೇದಾಗಿ ಆತನು ಹೇಳಿರುವಂಥದ್ದು ನಾನೇ ಆ ಬಾಗಿಲು, ಅದರ ನಂತರವಾಗಿ 4ನೇದು ನಾನೇ ಒಳ್ಳೆ ಕುರುಬ. 2 ಪದಗಳು ಒಂದೇ ಅಧ್ಯಾಯದಲ್ಲಿ ಒಂದೇ ವಿಷಯಕ್ಕೆ ಸಾಮ್ಯವಾಗಿ ಇರುವುದರಿಂದ ಅವೆರಡನ್ನು ಒಟ್ಟಿಗೆ ನಿಂತುಕೊಂಡು ಹೇಳಲಿಕ್ಕಾಗಿ ನಾನು ಇಚ್ಛಪಡ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಕರ್ತನಾದ ಯೇಸು ಸ್ವಾಮಿ ಹೇಳಿರುವಂಥ ಪದ ನಾನೇ ಬಾಗಿಲು, ನಾನೇ ಆ ಬಾಗಿಲು, ಅದೇ ರೀತಿ ನಾನೇ ಒಳ್ಳೆಯ ಕುರುಬ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಈ ಭಾಗಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. 10ನೇ ಅಧ್ಯಾಯಗಳು ಪೂರ್ತಿಯಾಗಿ ನಾವು ಓದಿಕೊಂಡು ಬರುವಾಗ ಯೇಸು ಸ್ವಾಮಿ ಹೇಳಿರುವಂಥ ಈ ಪದಗಳ ಅರ್ಥ ನಮಗೆ ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. 10ನೇ ಅಧ್ಯಾಯ ಯೇಸು ಸ್ವಾಮಿ ವಿವರಿಸುವಂಥದ್ದು ಈ ರೀತಿಯಾಗಿ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಕುರಿ ಅಟ್ಟಿಯೊಳಗೆ ಬಾಗಿಲಿನಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು ಸುಲುಕೊಳ್ಳುವವನು ಆಗಿದ್ದಾನೆ ಎಂಬುದಾಗೆಲ್ಲ ಹೇಳಿಕೊಂಡು ಕೆಳಗೆ ಆತನು ವಿವರಿಸ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಆತನು ನಿಜವಾದ ಕುರುಬನಾಗಿದ್ದರೆ, ಅವನು ಯಥಾರ್ಥವಾಗಿರುವಂಥ ಕುರುಬನಾಗಿದ್ದರೆ, ಅವನಿರುವಂಥ ನೇರವಾದ ಬಾಗಿಲಿನಿಂದ ಅವನು ಒಳಗಡೆ ಬಂದು ಪ್ರವೇಶ ಮಾಡ್ತಾನೆ. ಸ್ವಾಮಿ ಅದನ್ನೇ ವಿವರಿಸಿಕೊಂಡು ಹೇಳುವಂಥದ್ದು, ಆ ಕುರಿಗೆ ಇರುವಂಥ ಯಜಮಾನ ನಿಜವಾದ ಯಜಮಾನನಾಗಿದ್ದರೆ ಅವನೆಲ್ಲೂ ಅಡ್ಡದಾರಿಯಿಂದ ಹಿಡಿದುಕೊಂಡು ಬರಬೇಕಾಗಿಲ್ಲ, ಬೇರೆ ಯಾವುದೇ ದಾರಿಯಿಂದ ಗೋಡೆ ಹತ್ತಿಕೊಂಡು ಒಳಗಡೆ ಪ್ರವೇಶ ಮಾಡಿಕೊಂಡು ಬರಬೇಕಾಗಿಲ್ಲ, ಆತನು ನೇರವಾಗಿ ಒಳಗಡೆ ಪ್ರವೇಶ ಮಾಡ್ತಾನೆ. ಉದಾಹರಣೆಗೆ ಹೇಳಬೇಕಾದ್ರೆ, ಸಾಧಾರಣವಾಗಿ ನಾವು ನಮ್ಮ ಮನೆಗಳಿಗೆ ಹೋಗುವಾಗ ನೇರವಾಗಿ ಮುಂದಿನ ಬಾಗಿಲುಗಳಿಂದಲೇ ನಾವು ಹೋಗ್ತೀವಿ. ಸಾಧಾರಣ ಯಾರು ಮನೆಗಳಿಗೆ ಹೋಗುವಾಗ ನೇರವಾಗಿರುವಂಥ ಬಾಗಿಲಿನಿಂದಲೇ ಹೋಗ್ತೀವಿ. ಕಾರಣ ಏನಂತ ಹೇಳಿದ್ರೆ ಅದು ನಮಗಿರುವಂಥ ಮಾರ್ಗ ಅಲ್ಲದೆ ಅದರ ಹಿಂದೆಯಿಂದ ಆರಿಕೊಂಡು, ಗೋಡೆಯಿಂದ ಆರಿಕೊಂಡು ಬೇರೆ ಎಲ್ಲಿಂದಾದರೂ ಮನೆ ಒಳಗಡೆ ಪ್ರವೇಶ ಮಾಡಿದ್ರೆ ಅವನನ್ನು ಯಾವತ್ತೂ ಒಳ್ಳೆಯ ಸಭ್ಯತೆ ಇರುವಂಥವನ ಅಥವಾ ನಿಜವಾಗಿರುವಂಥ ಮನೆಯವನೆಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ, ಅವನು ಕಳ್ಳನಿಗೆ ಸಮಾನನಾಗಿರುತ್ತಾನೆ. ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ನನ್ನ ಕುರಿಗಳಿಗೋಸ್ಕರವಾಗಿ ನೇರವಾಗಿ ಬಂದಿರುವಂಥದ್ದು. 2000 ವರ್ಷಗಳ ಮುಂಚೆ ಈ ಪ್ರಪಂಚಕ್ಕೋಸ್ಕರವಾಗಿ ನಾವು ಕುರಿಗಳಾಗಿರುವಂಥ ನಮ್ಮನ್ನು ವಿಮೋಚನೆ ಮಾಡುವುದಕ್ಕಾಗಿ ನೇರವಾಗಿ ಈ ಪ್ರಪಂಚಕ್ಕೆ ಎಳೆದುಕೊಂಡು ಬಂದಿರುವಂಥ ಯೇಸು ಸ್ವಾಮಿ ಆಗಿದ್ದಾನೆ. ಅಲ್ಲಿ ಕಾಣುತ್ತಾ ಇರುವಂಥ ಪದ, ಕುರಿ ಅಟ್ಟಿಯೊಳಗಿಂದ ಬಾಗಿಲಿಗೆ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು ಸುಲುಕೊಳ್ಳುವಂಥವನು ಆಗಿದ್ದಾನೆ. ಅನೇಕರು ಕುರುಬನೆಂಬುದಾಗಿ ಹೇಳ್ಕೊಂಡು ಬರ್ತಾರೆ, ಆದರೆ ನಿಜವಾದ ಕುರುಬರವರಲ್ಲ. ನಿಜವಾದ ಕುರುಬನು ನೇರವಾಗಿರುವಂಥ ಮಾರ್ಗಗಳಿಂದ ಬರ್ತಾನೆ, ಅವನಿಗೆ ಅಡ್ಡದಾರಿ ಇಲ್ಲ, ಅವನ ಅಡ್ಡದಾರಿಯನ್ನು ಉಪಯೋಗಿಸಿಕೊಂಡು ಬರುವುದಿಲ್ಲ ಎಂಬುದಾಗಿ ತನ್ನ ವ್ಯಕ್ತವಾಗಿ ಅಲ್ಲಿ ವಿವರಿಸಿ ಹೇಳ್ತಾ ಇದ್ದಾನೆ. ಕುರಿಗಳ ಬಾಗಿಲುಗಳನ್ನು ಕಾಯುವಂಥವನು ಅವನಿಗೆ ಬಾಗಿಲನ್ನು ತೆರೆದು ಕೊಡುತ್ತಾನೆ. ನೇರವಾಗಿ ಬರುವಂಥ ವ್ಯಕ್ತಿಗಳಿಗೆ ಆ ಬಾಗಿಲುಗಳನ್ನು ತೆರೆದು ಕೊಡುತ್ತಾನೆ ಎಂಬುದಾಗಿ ಹೇಳ್ತಾನೆ. ಅದರ ನಂತರ 4ನೇ ಪದಗಳು ಅಲ್ಲಿ ಸ್ವಲ್ಪ ವ್ಯಕ್ತವಾಗಿರುವಂಥ ಕಾರ್ಯಗಳು ನಮಗೆ ಕಲೀಲಿಕ್ಕಾಗಿದೆ. ಒಬ್ಬ ನಿಜವಾಗಿರುವಂಥ ಕುರುಬನಾದರೆ ಆ ಕುರಿಗಳ ಕುರಿತಾಗಿರುವಂಥ ಎಲ್ಲ ಕಾರ್ಯಗಳು ಆ ಕುರುಬನಿಗೆ ಗೊತ್ತಿರಬೇಕು. ಕುರಿಗಳ ಅಗತ್ಯಗಳು, ಕುರಿಗಳ ವಿಷಯಗಳು, ಕುರಿಗಳಿಗಿರುವಂಥ ಎಲ್ಲ ಕಾರ್ಯಗಳು ನಿಜವಾಗಿ ಆ ಕುರುಬನಿಗೆ ಗೊತ್ತಿರಬೇಕು. ಇಲ್ಲಿ ಬರೆಯಲ್ಪಟ್ಟಂಥ ವಿಷಯ, ಒಬ್ಬ ಕುರುಬನು ನಿಜವಾದ ಕುರುಬನಾಗಿದ್ದರೆ ಆ ಕುರಿಗಳಿಗಿರುವಂತಹ ಎಲ್ಲ ರೀತಿಯಾದ ಸಮಸ್ಯೆಗಳು, ಆ ಕುರಿಗಳಿಗಿರುವಂಥ ತೊಂದರೆಗಳು, ಅದೇ ರೀತಿ ಕುರಿಗಳಿಗೆ ಯಾವಾಗ ಹಸಿವೆ ಆಗುತ್ತೆ ಅದಕ್ಕಿರುವಂಥ ತೊಂದರೆ ಏನು, ಅವುಗಳ ಹೆಸರುಗಳೇನು, ಎಲ್ಲವೂ ಈ ಕುರುಬನು ತಿಳಿದಿರ್ತಾನೆ. ಪ್ರತಿಯೊಂದು ಕುರಿಗಳು, ಇವಾಗ ಒಂದು 50 ಮಂದೆ ಕುರಿಗಳಾಗಿದ್ದರೆ 50 ಮಂದಿಯ ಕುರಿಗಳ ಹೆಸರು ಕೂಡ ಆ ಕುರುಬನಿಗೆ ಗೊತ್ತಿರಬೇಕು. ಅವನೇ ನಿಜವಾಗಿರುವಂಥ ಕುರುಬ. ಉದಾಹರಣೆಗೆ ಹೇಳ್ತಾ ಇದ್ದೇನೆ, ನಾವು ನಮ್ಮ ಮಕ್ಕಳುಗಳನ್ನು ಶಾಲೆಗೆ ಕಳಿಸ್ತೀವಿ. ಅಲ್ಲಿ 50-60 ಮಕ್ಕಳಿರುವಂಥ ಒಂದು ತರಗತಿಯಲ್ಲಿ ಆ ತರಗತಿ ಅಧ್ಯಾಪಕ ಸ್ವಲ್ಪ ದಿವಸಗಳು ಕಳೆದಾಗ, 1-2 ವಾರಗಳು ಕಳೆದಾಗ ಅಲ್ಲಿರುವಂಥ ಎಲ್ಲ ಮಕ್ಕಳ ಹೆಸರು ಕೂಡ ಅಧ್ಯಾಪಕನು ತಿಳಿದಿರ್ತಾನೆ. ಯಾಕಂತ ಹೇಳಿದ್ರೆ ಅವನು ಆ ಕ್ಲಾಸನ್ನು ಕಲಿಸುವಂಥ ವ್ಯಕ್ತಿ. ಅದೇ ರೀತಿ ಅವನಿಗಿರುವಂಥ ಎಲ್ಲ ವಿಷಯಗಳ, ಮಕ್ಕಳಿಗಿರುವಂಥ ಎಲ್ಲ ಕಾರ್ಯಗಳು, ಅವರ ಸ್ವಭಾವಗಳು, ಅವರ ವಿಷಯಗಳೆಲ್ಲ ಆ ಅಧ್ಯಾಪಕನಿಗೆ ಗೊತ್ತಿರುತ್ತೆ. ಅವನು ನಿಜವಾಗಿರುವಂಥ ಅಧ್ಯಾಪಕನಾಗಿದ್ದರೆ. ಇಲ್ಲಿ ಅದನ್ನೇ ಬರೆಯಲ್ಪಟ್ಟದ್ದು. ಅದರ 4ನೇ ವಾಕ್ಯ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವನು ಕುರಿಗಳ ಹೆಸರು ಹೇಳಿ ಕರೆಯುತ್ತಾನೆ. ಅಂದರೆ ಅವನ ಕುರಿಗಳೆಲ್ಲ ಅವನ ಶಬ್ದಕ್ಕೆ ಕಿವಿಗೊಡುತ್ತದೆ. ಈ ಕುರಿಗಳಲ್ಲಿರುವಂಥ ಪ್ರತಿಯೊಂದು ಕುರಿಗಳ ಹೆಸರು ಅವನಿಗೆ ಗೊತ್ತಿರುತ್ತೆ. ಪ್ರತಿಯೊಂದನ್ನು ಇಂಡಿವಿಜುವಲ್ ಆಗಿ, ವೈಯಕ್ತಿಕವಾಗಿ ತಿಳಿದಿರುವಂಥ ಒಬ್ಬ ವ್ಯಕ್ತಿಯೇ ನಿಜವಾದ ಕುರುಬ. ಕುರುಬನೆಂಬುದಾಗಿ ಹೇಳಿಕೊಂಡು ನಮ್ಮನ್ನು ಪರ್ಸನಲ್ ಆಗಿ ನಮ್ಮ ಜೀವದ ವ್ಯಕ್ತಿಗತವಾದ ಕಾರ್ಯಗಳು ಗೊತ್ತಿಲ್ಲದಿದ್ದರೆ ಅವನು ನಿಜವಾದ ಕುರುಬನಾಗಿರುವುದಿಲ್ಲ. ನಮ್ಮ ಅಗತ್ಯಗಳನ್ನು ಸಂಧಿಸುವಂಥವನು, ನಮಗೆ ಬೇಕಾದ ಕಾರ್ಯಗಳನ್ನು ಒದಗಿಸಿಕೊಡುವಂಥವನು, ನಮಗೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ತಿಳಿದಿರುವಂಥವನು ನಿಜವಾಗಿರುವಂಥ ಕುರುಬನಾಗಿರ್ತಾನೆ. ಅಲ್ಲಿ ಬರೆಯಲ್ಪಟ್ಟಂಥ ವಿಷಯ, ಆ ಕುರಿಗಳನ್ನು ಹೆಸರು ಹೇಳಿ ಅವುಗಳನ್ನು ಹೊರಗಡೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗಡೆ ಬಿಟ್ಟ ಮೇಲೆ
ತಾನು ಅವುಗಳ ಮುಂದಾಗಿ ಹೋಗುತ್ತಾನೆ. ಈ ಕುರಿಗಳನ್ನೆಲ್ಲ ಹೆಸರು ಹಿಡಿದುಕೊಂಡು ಅವನು ಹೊರಗಡೆ ಕರೆದುಕೊಂಡು ಹೋಗ್ತಾನೆ. ಕರೆದ ನಂತರ ಆತನು ಕುರಿಗಳ ಮುಂದೆ ಆತನು ನಡೆದುಕೊಂಡು ಹೋಗುತ್ತಾನೆ. ಅಂದರೆ ಅವನು ಒಳ್ಳೆಯ ನಾಯಕನಾಗಿರ್ತಾನೆ. ಕುರಿಗಳು ಎಲ್ಲಿಗೆ ಹೋಗಬೇಕು, ಯಾವ ಸ್ಥಳಕ್ಕೆ ಹೋಗಬೇಕು ಎಂಬುದಾಗಿರುವಂಥ ಎಲ್ಲ ಕಾರ್ಯ ಈ ಕುರುಬ ಮುಂದೆ ನಿಂತುಕೊಂಡು ನಡೆಸಿಕೊಂಡು ಹೋಗುತ್ತಾನೆ. ಅವನೇ ನಿಜವಾದ ಕುರುಬನೆಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಅಂದರೆ ಅದು ಎಲ್ಲಿಗೆ ಹೋಗಬೇಕು, ಯಾವ ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ಈ ಕುರುಬನ ನೋಡಿಕೊಂಡು ಕುರುಬ ಎಲ್ಲಿಗೆ ಹೋಗ್ತಾನೋ ಅವನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಕುರುಬನಿಗೆ ಗೊತ್ತು ಎಲ್ಲಿ ಕೊಂಡೋಗಿ ಬಿಡಬೇಕು, ಯಾವ ಸ್ಥಳಕ್ಕೆ ಕೊಂಡೋಗಿ ಬಿಡಬೇಕೆಂಬುದಾಗಿ ಅವನಿಗೆ ಗೊತ್ತು. ಅವನು ಮುಂದೆಯಿಂದ ನಡೆದುಕೊಂಡು ಹೋಗುವಾಗ ಅವನ ಆ ಜಾಡಿನಲ್ಲಿ, ಹೆಜ್ಜೆ ಜಾಡಿನ ಅಥವಾ ಅವನು ನಡೆದುಕೊಂಡು ಹೋಗುವಂಥ ದಾರಿಯಲ್ಲಿ ಆ ಕುರಿಗಳು ಅವನು ಹಿಂಬಾಲಿಸಿಕೊಂಡು ಬರುತ್ತೆ. ಒಂದು ಒಳ್ಳೆಯ ಕುರುಬ ಆತನು ಜನಗಳಿಗೆ ಮಾದರಿಯಾಗಿರ್ತಾನೆ. ಅವನ ಸ್ವಭಾವದಲ್ಲಿ, ಅವನ ಎಲ್ಲ ಕಾರ್ಯಗಳಲ್ಲೂ ಈ ಕುರಿಗಳಿಗೆ ಅವನು ಮಾದರಿಯಾಗಿರಬೇಕು. ಕುರಿಗಳು ಅವನನ್ನು ಹಿಂಬಾಲಿಸಿಕೊಂಡು ಹೋಗುವಾಗ ಅವನು ಹೋಗುವಂಥ ಸ್ಥಳಗಳಲ್ಲಿ ಅವನೊಂದು ವೇಳೆ ಒಳ್ಳೆ ಸ್ಥಳಕ್ಕೆ ಹೋದರೆ ಕುರಿಗಳು ಅವನ ಹಿಂಬಾಲಿಸ್ಕೊಂಡು ಒಳ್ಳೆ ಸ್ಥಳಕ್ಕೆ ಹೋಗುತ್ತೆ, ಅಥವಾ ಎಲ್ಲಾದ್ರೂ ಕೆಸರು ಗದ್ದೆಗಳಿಗೆ ಹೋದರೆ ಕುರಿಗಳು ಅವನ ಹಿಂಬಾಲಿಸ್ಕೊಂಡು ಅಲ್ಲಿ ಹೋಗುತ್ತೆ. ಅಂದರೆ ಈ ಕುರುಬ ಯಾವ ರೀತಿಯಾಗಿರ್ತಾನೋ ಅದಕ್ಕನುಸಾರವಾಗಿರುತ್ತೆ ಈ ಕುರಿಗಳ ಪ್ರಯಾಣ ಕೂಡ. ಅವುಗಳ ಪ್ರತಿಯೊಂದು ಹೆಸರು ಹೇಳಿ ಅವುಗಳನ್ನ ಹೊರಗಡೆ ಬಿಡುತ್ತಾನೆ, ಅವನು ಅದರ ಮುಂದಾಗಿ ಹೋಗುತ್ತಾನೆ. ಇವತ್ತು ಒಬ್ಬ ಕುರುಬ, ಒಬ್ಬ ನಾಯಕನೆಂಬುದಾಗಿ ಹೇಳುವಾಗ ನಮ್ಮನ್ನು ಒಳ್ಳೆಯ ಸ್ಥಾನಕ್ಕೆ ನಡೆಸಲಿಕ್ಕೆ ಯೋಗ್ಯನಾಗಿರಬೇಕು. ನಮ್ಮ ಎಲ್ಲ ಕಾರ್ಯಗಳನ್ನು ತಿಳಿದುಕೊಂಡು, ನಮ್ಮ ಹೃದಯದ ಕಾರ್ಯಗಳನ್ನೆಲ್ಲ ತಿಳಿದುಕೊಂಡು ಅದಕ್ಕನುಸಾರವಾಗಿ ನಮ್ಮನ್ನು ನಡೆಸುವಂಥ ವ್ಯಕ್ತಿಯನ್ನು ಮಾತ್ರವೇ ಕುರುಬನೆಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಅಲ್ಲಿ ಬರೆಯಲ್ಪಟ್ಟಂಥ ವಿಷಯ ನೋಡ್ರಿ, ಸ್ವಂತ ಕುರಿಗಳನ್ನೆಲ್ಲ ಹೊರಗಡೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ, ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು ಅವನ ಹಿಂದೆ ಹೋಗುತ್ತೆ. ಅಂದರೆ ಕುರಿಗಳು ಅವನ ಸ್ವರವನ್ನು ತಿಳಿದುಕೊಂಡು ಅವನನ್ನು ಹಿಂಬಾಲಿಸಿಕೊಂಡು ಹೋಗುತ್ತೆ. ಅಂದರೆ ಅದಕ್ಕೆ ವಿಧೇಯತೆ ಇದೆ. ಅವನ ಶಬ್ದ ಕೇಳಿದ್ರೆ ಸಾಕು, ಅವನ ಬಳಿಗೆ ಕುರಿಗಳು ಓಡಿಕೊಂಡು ಬರುತ್ತೆ. ಅವನು ಹೇಳುವಂಥ ಕಾರ್ಯಗಳಿಗೆ ಕುರಿಗಳು ವಿಧೇಯನಾಗುತ್ತೆ. ನಿಜವಾಗಿರುವಂಥ ಕುರುಬನ ಶಬ್ದವನ್ನು ಕುರಿಗಳು ಕೇಳುವಂಥವರಾಗಿರಬೇಕು. ಕುರಿಗಳು ಒಂದು ವೇಳೆ ಶಬ್ದವನ್ನು ಕೇಳದೆ ಹೋದರೆ ಅದರ ಆ ಕಾರ್ಯಗಳು, ಅದಕ್ಕಿರುವಂಥ ಪರಿಣಾಮಗಳು ಕುರಿಗಳು ಅನುಭವಿಸಬೇಕಾಗಿ ಬರುತ್ತೆ. ಇಲ್ಲಿ ಬರೆಯಲ್ಪಟ್ಟಿದೆ, ಒಂದು, ಅವನು ಆ ಹೊರಗಡೆ ಹೋಗುವಾಗ ಅವನ ಶಬ್ದವನ್ನು ಕೇಳಿಕೊಂಡು ಈ ಕುರಿಗಳು ಅವನ ಹಿಂಬಾಲಿಸಿಕೊಂಡು ಬರುತ್ತೆ. ಇವತ್ತು ನಮ್ಮ ಮುಂದೆ ಒಳ್ಳೆ ನಾಯಕನಾಗಿ ಈ ಪ್ರಪಂಚಕ್ಕೆ ಇಳಿದುಕೊಂಡು ಬಂದು ಈ ಲೋಕದಲ್ಲಿ ತಾನು ನರಾವತಾರ ಎತ್ತಿಕೊಂಡು ಈ ಪ್ರಪಂಚದ ಎಲ್ಲ ಕಷ್ಟಗಳನ್ನು ಅನುಭವಿಸಿಕೊಂಡು ಎಲ್ಲ ಶೋಧನೆಗಳನ್ನು ಜಯಿಸಿಕೊಂಡು ನಮ್ಮ ಮುಂದೆ ನಮಗೆ ಮಾದರಿಯಾಗಿ ತೋರಿಸಿಕೊಟ್ಟಂಥ ಒಂದು ಒಳ್ಳೆ ಕುರುಬನಿದ್ದಾನೆ. ಆತನು ನಮಗೆ ತೋರಿಸಿಕೊಟ್ಟಂಥ ದಾರಿಯಲ್ಲಿ, ಅದೇ ದಾರಿಯಲ್ಲಿ ನಾವುಗಳು ಕೂಡ ನಡೆಯೋಣ. ಅವನ ಸ್ವರಕ್ಕೆ, ಆ ಒಳ್ಳೆ ಕುರುಬನಾಗಿರುವಂಥ ದೇವರ ಸ್ವರಕ್ಕೆ ಕಿವಿಗೊಟ್ಟವರಾಗಿ ಆತನನ್ನು ಹಿಂಬಾಲಿಸಿಕೊಂಡು ಹೋಗುವಂಥ ವ್ಯಕ್ತಿಗಳು ನಾವುಗಳು ಆಗಿ ಮಾರ್ಪಡೋಣ. ಬರೆಯಲ್ಪಟ್ಟದ ನಂತರದ ಪದ, ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು ಅವನ ಹಿಂದೆ ಹೋಗುತ್ತೆ. ಅವು ಅನ್ಯನ ಸ್ವರವನ್ನು ಕೇಳುವುದಿಲ್ಲ, ಅವು ಅನ್ಯನ ಸ್ವರವನ್ನು ತಿಳಿಯುವುದಿಲ್ಲ, ಅನ್ಯನ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡಿ ಹೋಗುತ್ತೆ. ಅಂದರೆ ಈ ಕುರಿಗಳು ಅನ್ಯನ ಶಬ್ದವನ್ನು ಕೇಳಿಕೊಂಡು ಅನ್ಯನ ಹಿಂಬಾಲಿಸ್ಕೊಂಡು ಹೋಗಲ್ಲ. ಅಲ್ಲಿ ಅನೇಕ ಕುರುಬರು ಇರ್ತಾರೆ, ಅನೇಕ ಮಂದೆಗಳಿದೆ, ತುಂಬ ಕುರುಬರುಗಳು ಬರ್ತಾರೆ, ಅನೇಕ ವ್ಯಕ್ತಿಗಳಿರ್ತಾರೆ, ಅನೇಕ ಕುರಿಗಳಿರ್ತದೆ. ಅನೇಕ ಕುರಿಗಳಿದ್ರು ಅಲ್ಲಿರುವಂಥ ಇಂಡಿವಿಜುವಲ್ ಆಗಿರುವಂಥ ಕುರಿಗಳಿಗೆ ತನ್ನ ಯಜಮಾನನ ಶಬ್ದ ಗೊತ್ತು. ಆ ಕುರುಬ ಕೂಗುವಾಗ ಆ ಕುರಿಗಳು ಎಲ್ಲಿ ಇದ್ರೂ ಓಡಿ ಅಲ್ಲಿಗೆ ಬರುತ್ತೆ. ಅನ್ಯನ ಶಬ್ದವನ್ನು ಕೇಳಿಸ್ಕೊಂಡು ಅದರ ಹಿಂದೆ ಹೋಗುವುದಿಲ್ಲ. ಇವತ್ತು ದೇವರ ಮಕ್ಕಳೇ, ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ, ನಮಗೋಸ್ಕರವಾಗಿ ಮಾದರಿಯಾಗಿ ಈ ಪ್ರಪಂಚಕ್ಕೆ ಬಂದು ಜೀವಿತವನ್ನು ತೋರಿಸಿಕೊಟ್ಟಂತ ಆ ಕುರುಬನಲ್ಲದೆ ಬೇರೆ ಕುರುಬನ ಶಬ್ದಗಳಿಗೆ ನಾವು ಕಿವಿ ಕೊಡಬಾರದು. ಅನೇಕ ಶಬ್ದಗಳು ನಮ್ಮ ಕಿವಿಗಳಿಗೆ ಬಂದು ತಾಗುತ್ತಾ ಇರುತ್ತೆ, ಅನೇಕ ಆಕರ್ಷಣೆಯ ಶಬ್ದಗಳು ನಮ್ಮನ್ನು ಆಕರ್ಷಿಸುವುದಕ್ಕಾಗಿ ಕರೆಯುತ್ತಾ ಇರುತ್ತೆ. ಆದರೆ ನಮ್ಮ ಕುರುಬನ ಒಬ್ಬನು ಮಾತ್ರ ಎಂಬುದಾಗಿ ಹೇಳಿಕೊಂಡು ಆ ಕುರುಬನನ್ನು ಮಾತ್ರವೇ ನಾವು ಹಿಂಬಾಲಿಸಿಕೊಳ್ಳಬೇಕು. ಅನ್ಯ ಶಬ್ದಗಳನ್ನು ಕೇಳಿಕೊಂಡು ನಾವು ಹೊರಟ್ರೆ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಕಾರ್ಯಗಳು ಹದಗೆಟ್ಟು ಹೋಗುತ್ತೆ. ಮುಂದುವರಿಸಿಕೊಂಡು ಹೇಳ್ತಾ ಇದೆ 7ನೇ ವಾಕ್ಯ, ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳ್ತಾ ಇದ್ದೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ಇವಾಗ ಯೇಸು ಸ್ವಾಮಿ ಹೇಳಿದಂಥ 3ನೇದಾಗಿರುವಂಥ ಪದಕ್ಕೆ ನಾವು ಬರುತ್ತಾ ಇದ್ದೇವೆ. ಯೇಸು ಸ್ವಾಮಿ ಹೇಳಿದ, ನಾನೇ ನಿಜವಾಗಿರುವಂಥ ಬಾಗಿಲಾಗಿದ್ದೇನೆ. ನನಗಿಂತ ಮುಂಚೆ ಬಂದಂಥ ತುಂಬ ಜನಗಳಿದ್ದಾರೆ, ಅವರೆಲ್ಲ ಕಳ್ಳರು, ಸುಲುಕೊಳ್ಳುವಂಥವರಾಗಿದ್ದಾರೆ. ಆದರೆ ನಾನೇ ನಿಜವಾಗಿರುವಂಥ ಬಾಗಿಲು. ಈ ಕುರಿಗಳು ಹೊರಗಡೆ ಹೋಗುವುದಕ್ಕಾಗಿ ಕುರಿಗಳಿಗಿರುವಂಥ ನಿಜವಾದ ಬಾಗಿಲು ನಾನೇ ಆಗಿದ್ದೇನೆ. ಅವುಗಳು ಎಲ್ಲಿಗೆ ಹೋಗಬೇಕೆಂಬುದಾಗಿ ನಾನು ನಿಶ್ಚಯಪಡಿಸಿ ನಾನು ಅವುಗಳನ್ನು ಹೊರಗಡೆ ಕಳಿಸುತ್ತೇನೆ. ನಮ್ಮ ಯೇಸು ಸ್ವಾಮಿ ನಮ್ಮ ಬಾಗಿಲಾಗಿದ್ದರೆ ಅದರಿಂದ ನಮಗಾಗುವಂಥ ಪ್ರಯೋಜನಗಳು ಬೇಗನೆ ಒಂದೆರಡು ವಿಶ್ವ ನಿಮ್ಮೊಂದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಕುರುಬನು ಯೇಸುವಾಗಿದ್ದರೆ ಅಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗಡೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು. ಅಂದರೆ ಆತನು ನಮ್ಮ ಬಾಗಿಲಾಗಿದ್ದರೆ ನಾವು ಆ ಬಾಗಿಲಿನ ಮೂಲಕವಾಗಿ ದಾಟಿ ಹೊರಗಡೆ ಹೋದರೆ ಯಾವ ಕೇಡು ನಮಗೆ ಸಂಭವಿಸುವುದಿಲ್ಲ. ನಮಗೆ ಬೇಕಾದ ಎಲ್ಲ ಸುರಕ್ಷಿತಗಳ ಜವಾಬ್ದಾರಿ ನಮ್ಮ ಕುರುಬನದಾಗಿರುತ್ತದೆ.
ಈ ಕುರುಬನೆಂಬಂತ ಯೇಸು ಸ್ವಾಮಿ ಅನ್ನುವಂಥ ಬಾಗಿಲಿಂದ, ಈ ಕುರುಬನು ಬಾಗಿಲಾಗಿರುವ ಸಮಯ, ನಾವು ಅಲ್ಲಿಂದ ಹೋದರೆ ನಾವು ಹೊರಗಡೆ ಹೋಗುವಾಗಲೂ ಒಳಗಡೆ ಬರುವಾಗಲೂ ಯಾವ ಕೇಡು ನಮಗೆ ಸಂಭವಿಸದ ಹಾಗೆ ಆತನು ನಮ್ಮ ಸಂಗಡವಾಗಿರ್ತಾನೆ. ಅದನ್ನೇ ಹೇಳುವಂಥದ್ದು, ಕುರಿಗಳನ್ನು ನಾನು ಬಾಗಿಲಾಗಿದ್ದುಕೊಂಡು ನಾನು ಕಳಿಸ್ತೀನಿ, ಹೊರಗಡೆ ಹೋಗುವಾಗ ಲೆಕ್ಕ ಮಾಡಿಕೊಂಡು ಕಳಿಸ್ತೀನಿ. ಯಾವುದಾದ್ರೂ ಕುರಿಗಳು ಒಳಗಡೆ ಬರದ ಬಾಗಿಲಿಂದ ಎಲ್ಲಾದರೂ ಹೊರಗಡೆ ಇದೆಯಾ ಎಂಬುದಾಗಿ ಹುಡುಕಿಕೊಂಡು ಎಲ್ಲಾದರೂ ಬಾಕಿ ಆದರೆ ಅವುಗಳನ್ನು ಕೂಡ ನಾನು ಒಳಗಡೆ ಸೇರಿಸ್ತೇನೆ. ಪ್ರತಿಯೊಂದು ಕುರಿಗಳು ಹೊರಗಡೆ ಹೋಗಿರುವಂಥ ಎಲ್ಲ ಕುರಿಗಳು ತಿರುಗಿ ಒಳಗಡೆ ಬಂದು ಸೇರುವ ತನಕ ಅದರ ಜವಾಬ್ದಾರಿ ನನ್ನದು. ಇವತ್ತು ನಮಗಿರುವಂಥ ಒಳ್ಳೆ ಕುರುಬನು ಯೇಸು ಸ್ವಾಮಿ ಪ್ರಿಯರೇ, ಒಳ್ಳೆ ಬಾಗಿಲು ಯೇಸು ಸ್ವಾಮಿ. ಆ ಬಾಗಿಲು ಯೇಸುವಾಗಿದ್ದರೆ ನಾವು ಯಾವ ವಿಷಯಕ್ಕೂ ಭಯಪಡಬೇಕಾಗಲ್ಲ. ನಮ್ಮ ಸಂರಕ್ಷಣೆ, ನಮಗಿರುವಂಥ ಜವಾಬ್ದಾರಿ ಅದು ಆತನು ವಹಿಸಿಕೊಳ್ಳುವಂಥದ್ದು. ಮುಂದೆ ಮೇವನ್ನು ಕಂಡುಕೊಳ್ಳುವನು. ಎರಡನೇದಾಗಿ, ಆತನು ಬಾಗಿಲಾಗಿದ್ದಾಗ ಎರಡನೇ ಕಾರ್ಯ, ನಮಗೆ ಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ಆತನು ನಮಗೆ ಒದಗಿಸಿಕೊಡುತ್ತಾನೆ. ನಮಗೆ ಮೇವು ಯಾವಾಗ ಬೇಕು, ನಮಗೆ ಆಹಾರ ಯಾವಾಗ ಬೇಕು, ನಮಗೆ ಏನೇನು ಅಗತ್ಯವಾಗಿದೆಯೋ ಆತನು ಬಾಗಿಲಾಗಿ ನಿಂತುಕೊಂಡು ಆತನೆಲ್ಲವನ್ನು ನಮಗೆ ಒದಗಿಸಿಕೊಡುತ್ತಾನೆಂಬುದಾಗಿ. ಇವತ್ತು ಯಾವುದರ ಬಗ್ಗೆ ಭಯಪಡಬೇಕಾಗಿಲ್ಲ, ಯಾವುದರ ಬಗ್ಗೆ ಕಳವಳ ಪಡಬೇಕಾಗಿಲ್ಲ. ಜೀವನದಲ್ಲಿ ಯಾವ ಕೊರತೆಗಳನ್ನಿಟ್ಟುಕೊಂಡು ಅಯ್ಯೋ ನನಗಿಲ್ಲ ಎಂಬ ಬೇಸರದೊಂದಿಗೆ ನಾವು ಇರಬೇಕಾಗಿಲ್ಲ. ನಮ್ಮ ಯಜಮಾನ ನಮಗೆಲ್ಲವನ್ನು ಕೊಡುವುದಕ್ಕೆ ಶಕ್ತನು. ಮುಂದೆ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕಾಗಿಯೂ ಕೊಯ್ಯುವುದಕ್ಕಾಗಿಯೂ ಹಾಳು ಮಾಡುವುದಕ್ಕಾಗಿ ಬರುತ್ತಾನೆ ಹೊರತು ಮತ್ತಾವುದಕ್ಕಾಗಿ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂದು ಅದು ಸಮೃದ್ಧಿಯಾಗಿರಬೇಕೆಂಬುದಾಗಿಯೂ ಬಂದೆನು. ನಾನು ಕದ್ದುಕೊಳ್ಳೋದಕ್ಕಾಗಿ ಬಂದಿಲ್ಲ, ಕಸಿದುಕೊಳ್ಳೋದಕ್ಕಾಗಿ ಬಂದಿಲ್ಲ, ಅಥವಾ ಹಾಳು ಮಾಡೋದಕ್ಕಾಗಿ ನಾನು ಬಂದಿಲ್ಲ. ನಾನು ಬಂದದ್ದು ಅವುಗಳಿಗೆ ಸಮೃದ್ಧಿಯಾಗಿರಬೇಕು. ಇವತ್ತು ಯೇಸು ಸ್ವಾಮಿ ಬಂದಿರುವಂಥದ್ದು ಯಾಕೆ? ನಮ್ಮ ಜೀವನದಲ್ಲಿ ಸಮೃದ್ಧಿ ಉಂಟಾಗುವುದಕ್ಕೋಸ್ಕರ, ನಮ್ಮ ಜೀವನದಲ್ಲಿ ಒಳಿತುಗಳುಂಟಾಗುವುದಕ್ಕೋಸ್ಕರ, ನಾವು ಹೊರಗಡೆ ಹೋಗುವಾಗ ಒಳಗಡೆ ಬರುವಾಗ ಸುರಕ್ಷಿತವಾಗಿ ಹೋಗಿ ಬರುವುದಕ್ಕೋಸ್ಕರವಾಗಿ, ನಮಗೆ ಬೇಕಾದಂಥ ಮೇವುಗಳನ್ನು ಒದಗಿಸಿಕೊಡುವುದಕ್ಕಾಗಿ ಯೇಸು ಸ್ವಾಮಿ ಬಂದನೆಂಬುದಾಗಿ ನಾವು ಕಾಣುತ್ತಾ ಇದ್ದೇವೆ. ಪ್ರಾರಂಭದ ಪದ ನಾನೇ ಬಾಗಿಲಾಗಿದ್ದೇನೆ. ನಾನು ಬಾಗಿಲಾಗಿದ್ದರೆ ಯಾವ ವಿಷಯಕ್ಕೂ ನೀವು ಕೊರತೆ ಪಡಬೇಕಾಗಿಲ್ಲ ಎಂಬುದಾಗಿ ಯೇಸು ವ್ಯಕ್ತವಾಗಿ ಹೇಳ್ತಾ ಇದ್ದಾನೆ. ಎರಡನೆಯ ಪದ ನಾನೇ ಒಳ್ಳೆಯ ಕುರುಬ. ಅದರ 11ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ನಾನೇ ಒಳ್ಳೆಯ ಕುರುಬ. ನಿಜವಾಗಿರುವಂಥ ಯಥಾರ್ಥವಾದ ಕುರುಬನು ನಾನೇ. ಈ ಕುರುಬನಿಗಿರುವಂಥ ಕೆಲವು ಪ್ರತ್ಯೇಕತೆ ಇದೆ. ಕುರುಬನಿಗಿರುವಂಥ ಒಂದು ಕ್ವಾಲಿಟಿ ಯೇಸು ಅದರ ಕೆಳಗಡೆ ಬರಲ್ಪಟ್ಟಿದೆ. ನಾನೇ ನಿಜವಾದ ಕುರುಬ. ಒಳ್ಳೆ ಕುರುಬ ತನ್ನ ಕುರಿಗಳಿಗೋಸ್ಕರವಾಗಿ ತನ್ನ ಸ್ವಂತ ಪ್ರಾಣವನ್ನೇ ಕೊಡುತ್ತಾನೆ. ಪ್ರಾಣ ಕೊಡಬೇಕಾದ ಸನ್ನಿವೇಶ ಬಂದಾಗ, ಏನಾದರೂ ಆಪತ್ತು ಬಂದಾಗ ನಾನು ಬಿಟ್ಟು ಓಡಲಾರೆ. ನಾನೇ ಅವುಗಳ ಮುಂದೆ ನಿಂತುಕೊಂಡು ಅವುಗಳಿಗೆ ಪ್ರಾಣವನ್ನು ಕೂಡ ಕೊಡುವುದಕ್ಕಾಗಿ ನಾನು ಸಿದ್ಧನಿದ್ದೇನೆ. ಅದರ ಕೆಳಗಡೆ ಯೇಸು ಸ್ವಾಮಿ ಉದಾಹರಣೆಯಾಗಿ ಉಪಯೋಗಿಸಲ್ಪಟ್ಟಂಥ ಒಂದು ಪದ, ಕೂಲಿಯಾಳುಗಳು ಕುರಿಗಳ ಒಡೆಯನಾಗಿರದೆ. ಇನ್ನು ಕೆಲವು ಕುರುಬರಿದ್ದಾರೆ, ಅವರ ಸ್ವಂತ ಕುರಿಗಳಲ್ಲ ಅದು, ಅವರು ಕೂಲಿಯಾಳುಗಳು, ಸಂಬಳಕ್ಕಾಗಿ ನಿಲ್ಲುವಂಥ ವ್ಯಕ್ತಿ. ಅವರು ಕುರಿಗಳನ್ನು ಮೇಯಿಸಿಕೊಂಡು ಹೊರಗಡೆ ಹೋಗುವಾಗ ಏನಾದರೂ ತೋಳಗಳು ಬಂದಾಗ ಅವರಿಗೆ ಗೊತ್ತು, ತನ್ನ ಪ್ರಾಣಕ್ಕೆ ಅಪಾಯ ಎಂಬುದಾಗಿ ಅವನಿಗೆ ಗೊತ್ತಾದಾಗ, ತಿಳುವಳಿಕೆಯಾದಾಗ, ಮನವರಿಕೆಯಾದಾಗ ಇವನೇನು ಮಾಡ್ತಾನೆ, ಕುರಿಗಳು ಹೋದರೆ ಹೋಗಲಿ ಎಂಬುದಾಗಿ ಕುರಿಗಳನ್ನು ಬಿಸಾಡಿಬಿಟ್ಟು ತನ್ನ ಜೀವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಆತನು ಓಡಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಅದನ್ನೇ ಯೇಸು ಸ್ವಾಮಿಯಲ್ಲಿ ಹೇಳುವಂಥದ್ದು. ಕೂಲಿಯಾಳಾಗಿರುವಂಥ ಆ ಕುರುಬರಿಗೆ ಕುರಿಗಳ ಬೆಲೆಗಳು ಗೊತ್ತಿರುವುದಿಲ್ಲ. ಅವನು ತನ್ನ ಪ್ರಾಣವನ್ನು ಕಾಪಾಡುವುದಕ್ಕೋಸ್ಕರವಾಗಿ ಕುರಿಗಳನ್ನು ಬೀದಿ ಪಾಲಾಗಿ ಬಿಟ್ಟು ಆತನು ಓಡುತ್ತಾನೆ. ತೋಳವು ಅವುಗಳನ್ನು ಹಿಡಿದುಕೊಳ್ಳುತ್ತದೆ. ಆದ್ದರಿಂದ ನಾನು ಕೂಲಿಯಾಳಲ್ಲ, ನಾನು ಕೂಲಿಯಾಳಾಗಿ ಬಂದದಲ್ಲ, ನನ್ನ ಸ್ವಂತ ಕುರಿಗಳದು. ನನ್ನ ಸ್ವಂತ ಕುರಿಗಳಾಗಿದ್ದರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಜವಾಬ್ದಾರಿ, ಅದನ್ನು ಸಂರಕ್ಷಣೆ ಮಾಡಿಕೊಂಡು ತಿರುಗಿ ಕರೆದುಕೊಂಡು ಬರುವುದು ನನ್ನ ಜವಾಬ್ದಾರಿ. ಹೊರಗಡೆ ಅನೇಕ ಶತ್ರುಗಳು ಇದನ್ನು ಆಕ್ರಮಣ ಮಾಡುವುದಕ್ಕಾಗಿ, ಇದರ ಪ್ರಾಣವನ್ನು ತೆಗೆಯುವುದಕ್ಕೋಸ್ಕರವಾಗಿ ಹೊಂಚು ಹಾಕಿಕೊಂಡು ನಿಲ್ಲುವಂಥ ಅನೇಕ ಶತ್ರುಗಳಿದೆ. ಆದರೆ ಅವುಗಳ ಯಾವುದ ಬಾಯಿಗಳಿಗೆ ಇದನ್ನು ಬಲಿಯಾಗಿ ಕೊಡಲಾರೆ. ಅವುಗಳ ಬಾಯಿಂದ ನಾನು ಇವುಗಳ ಜೀವವನ್ನು ತಪ್ಪಿಸಿಕೊಂಡು ಹೊರಗಡೆ ಬರುವೆ. ಯೇಸು ಸ್ವಾಮಿ ಹೇಳುವಂಥ ಪದ. ಇವತ್ತು ದೇವರ ಮಕ್ಕಳೇ, ನಾವು ನಿಜವಾದ ದೇವರ ಮಕ್ಕಳಾಗಿದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥ ಪದ, ಯಾವ ಶತ್ರುಗಳಿಗೂ ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ. ಯಾರು ನಮ್ಮನ್ನು ಆಕ್ರಮಿಸಬೇಕು, ನಮ್ಮನ್ನು ನುಂಗಿ ಬಿಡಬೇಕು, ನಮ್ಮ ಜೀವನ ತೆಗೆಯಬೇಕೆಂಬುದಾಗಿ ಯಾವ ಶತ್ರು ನಮಗೆ ವಿರುದ್ಧವಾಗಿ ಬಂದರು, ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನನ್ನ ಸ್ವಂತ ರಕ್ತವನ್ನು ಕೊಟ್ಟು ಅಲ್ಲಿಂದ ವಿಮೋಚನೆ ಮಾಡಿರುವಂಥ ನನ್ನ ಕುರಿಗಳನ್ನು ನಾನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗುವುದಿಲ್ಲ. ಅವುಗಳಿಗೆ ಆಪತ್ತು ಬಂದಾಗ ಅವುಗಳನ್ನು ಅಲ್ಲಿ ಬಿಟ್ಟು ನಾನು ಬೇರೆ ಕಡೆ ಹೋಗುವುದಿಲ್ಲ. ಅವುಗಳಿಗೆ ಆಪತ್ತಿರುವಾಗ ನಾನು ಅದನ್ನು ಬಿಟ್ಟು ಬೇರೊಂದು ಕಡೆಯಲ್ಲಿ ಹೋಗಿ ಕೂತ್ಕೊಳ್ಳುವುದಿಲ್ಲ. ನಾನು ಅವುಗಳಿಗೆ ಕಾವಲಾಗಿ ನಿಲ್ಲುತ್ತೇನೆ. ಅಲ್ಲಿ ಮುಂದೆ, ಕೂಲಿಯಾಳು ಕುರುಬನು ಕುರಿಗಳ ಒಡೆಯನೂ ಆಗಿರದೆ ತೋಳಗಳು ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡುಕೊಂಡು ಹಿಂಡನ್ನು ಚದುರಿಸುತ್ತದೆ.
ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಬರೆಯಲ್ಪಟ್ಟಂಥ ವಿಷಯ, ಈ ಕುರಿಗಳು ಒಗ್ಗಟ್ಟಾಗಿರುವಂಥ ಸಮಯ ಅದು ಏನು ಮಾಡೋಕ್ಕಾಗಲ್ಲ, ಶತ್ರುವಿಗೆ ಒಳಗಡೆ ಬಂದು ಪ್ರವೇಶ ಮಾಡೋಕ್ಕಾಗಲ್ಲ. ನೀವು ಡಿಸ್ಕವರಿ ಚಾನಲ್ಗಳನ್ನು ನೋಡುವಾಗ ಅಲ್ಲಿ ನೋಡುವಾಗ ನಮಗೆ ಅರ್ಥ ಆಗುವಂಥ ದೊಡ್ಡ ವಿಷಯ, ಯಾವುದೇ ಪ್ರಾಣಿಗಳನ್ನು ಪ್ರಾಣಿ ಆಕ್ರಮಣ ಮಾಡಿಕೊಂಡು ಬರುವಾಗ ಅದರ ಪ್ರಾರಂಭದ ಟೆಕ್ನಿಕ್ ಏನಂತ ಹೇಳಿದ್ರೆ, ಗುಂಪಾಗಿರುವಂಥ ಯಾವುದಾದ್ರೂ ಪ್ರಾಣಿಗಳನ್ನು ಕಂಡ್ರೆ ಅದರಲ್ಲಿ ಒಂದನ್ನು ಆರಿಸಿಕೊಂಡು ಈ ಗುಂಪಿನಿಂದ ಚದರಿಸಿಕೊಂಡು ಹೋಗುತ್ತೆ. ಕಾರಣ ಆ ಶತ್ರುವಿಗೆ ಗೊತ್ತು, ಇವುಗಳು ಗುಂಪಾಗಿ ನಿಂತ್ಕೊಂಡ್ರೆ, ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಆಕ್ರಮಣ ಮಾಡಲಿಕ್ಕೆ ಬಹಳ ಕಷ್ಟ ಅಂತ ಗೊತ್ತಾಗಿ ಆ ಶತ್ರು ಮಾಡುವಂಥ ಪ್ರಾರಂಭದ ಪ್ಲಾನ್ ಇವುಗಳನ್ನು ಚದರಿಸಿ ಬಿಡುತ್ತೆ, ಗುಂಪನ್ನು ಚದರಿಸಿ ಬಿಡುತ್ತೆ. ಇವತ್ತು ದೇವರ ಮಕ್ಕಳೇ, ನಾನು ದೇವರ ವಾಕ್ಯದ ಮೂಲಕವಾಗಿ ಆಲೋಚನೆ ಗೆಲ್ಲಕ್ಕಾಗಿ ಚಿಪ್ಪಡ್ತಾ ಇದ್ದೇನೆ. ನೀವು ಸಭೆಯೊಂದಿಗೆ ನೀವು ಒಗ್ಗಟ್ಟಾಗಿ ಐಕ್ಯವಾಗಿ ನಿಂತ್ಕೊಂಡಾಗ, ಇರುವಂಥ ವ್ಯಕ್ತಿಗಳು ಏಕ ಮನಸ್ಸಿನಿಂದ ಇರುವಾಗ ಶತ್ರುವಿಗೆ ನಿಮ್ಮ ಮೇಲೆ ಆಕ್ರಮಣ ಮಾಡೋಕ್ಕಾಗಲ್ಲ, ಶತ್ರುವಾದವನ್ನು ನಿಮ್ಮ ಮೇಲೆ ಹೊಂಚು ಹಾಕಕ್ಕಾಗಲ್ಲ. ಆದ್ದರಿಂದ ಸೈತಾನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಬಹಳ ಕುತಂತ್ರಶಾಲಿ. ಹೇಗಾದ್ರೂ ಮಾಡಿ ನಿಮ್ಮನ್ನು ಅಲ್ಲಿಂದ ಹೊರಗಡೆ ಹಾಕ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಯಾಕೆ ಹೋಗ್ಬೇಕು, ಯಾಕೆ ಪ್ರಾರ್ಥನೆಗೆ ಹೋಗ್ಬೇಕು, ಯಾಕೆ ನಾವು ಅವರೊಂದಿಗೆ ಸೇರ್ಕೊಳ್ಬೇಕೆಂಬಂತ ಆ ರೀತಿಯ ಚಿಂತನೆಗಳನ್ನು ತಂದು ಹಾಕಿ ಗುಂಪಿನ ಮಧ್ಯದಿಂದ ನಮ್ಮನ್ನು ಒಬ್ಬಂಟಿಗರಾಗಿ ಹೊರಗಡೆ ಕರೆದುಕೊಂಡು ಹೋಗುತ್ತಾನೆ. ಹೊರಗಡೆ ಕರೆದುಕೊಂಡು ಹೋದ ಮೇಲೆ ಶತ್ರುವಿಗೆ ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಹಳ ಸುಲಭ. ಪ್ರಿಯ ದೇವರ ಮಕ್ಕಳೇ, ಈ ದಿವಸ ಸೈತಾನನ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳ್ರಿ, ಅವನ ಕುತಂತ್ರಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಜಯಿಸುವಂಥವರಾಗಿರೋಣ ನಾವುಗಳು. ಇಲ್ಲಿ ನೋಡ್ರಿ, ಆ ತೋಳವು ಅವುಗಳನ್ನು ಹಿಡ್ಕೊಂಡು ಹಿಂಡುಗಳನ್ನು ಚದರಿಸ್ತವೆ, ಚದರಿಸಿ ಅವುಗಳನ್ನು ಆಕ್ರಮಣ ಮಾಡುತ್ತದೆ. ಇದು ಸಹ ನಾವು ಐಕ್ಯವಾಗಿ ನಿಂತುಕೊಳ್ಳೋಣ. ಯಾವ ಶತ್ರುವಿಗೆ ನಮ್ಮನ್ನು ಮುಟ್ಟಕ್ಕಾಗಲ್ಲ. ಏಕತೆಯಿಂದ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಇರುವಾಗ ಯಾವ ಶತ್ರು ಕೂಡ ನೇರವಾಗಿ ನಮ್ಮನ್ನು ಆಕ್ರಮಣ ಮಾಡುವುದಕ್ಕಾಗುವುದಿಲ್ಲ. ಕಾರಣ ನಮಗೋಸ್ಕರ ಒಳ್ಳೆ ಕುರುಬನಿದ್ದಾನೆ. ನಾವು ಕುರಿಗಳೆಲ್ಲ ಐಕ್ಯವಾಗಿ ನಿಂತುಕೊಳ್ಳುತ್ತೇವೆ. ಮುಂದೆ ಈ ಕೂಲಿಯಾಳಾಗಿರುವಂಥ ಕುರುಬನಿಗೆ ಕುರಿಗಳ ಕುರಿತಾಗಿ ಚಿಂತನೆ ಇಲ್ಲಂತ. ಅವನದರ ಬಗ್ಗೆ ಟೆನ್ಷನ್ನೇ ತಗೊಳ್ಳಲ್ಲ. ಬೆಳಗ್ಗೆ ಬಂದು ಕುರಿಗಳನ್ನೆಲ್ಲಾದ್ರೂ ಮೇಯಿಸ್ಲಿಕ್ಕೆ ಬಿಟ್ಟು ತನಗಿಷ್ಟ ಬಂದ ಸ್ಥಳದಲ್ಲಿ ಹೋಗಿ ಕೂತ್ಕೊಂಡು ಹರಟೆ ಹೊಡಿತಾ ಕೂತ್ಕೊಳ್ತಾನೆ. ಅವುಗಳಿಗೆ, ಆ ಕುರುಬನಿಗೆ ಕುರಿಗಳ ಬಗ್ಗೆ ಚಿಂತೆ ಇಲ್ಲ. ಅವನಿಗಿರುವಂಥದ್ದು ತಿಂಗಳಾದಾಗ, ಸಂಬಳ ಆದಾಗ ಅಥವಾ ದಿವಸ ಆದಾಗ ಕೂಲಿ ಬರಬೇಕು. ಆ ಕೂಲಿ ತಗೊಂಡು ಆತನ ನಿಶಬ್ದವಾಗಿ ಕೂತ್ಕೊಳ್ತಾನೆ. ಎಲ್ಲಾದ್ರೂ ಒಂದು ಕುರಿ ಮಿಸ್ ಆದ್ರೆ, ಎಲ್ಲಾದ್ರೂ ಒಂದು ಕುರಿ ಪ್ರಾಣ ನಷ್ಟವಾದ್ರೆ ಅವನಿಗೆ ಜವಾಬ್ದಾರಿ ಇಲ್ಲ. ಅವನು ಹೋಗಿ ಹೇಳ್ತಾನೆ ಅದು ನಷ್ಟವಾಯಿತು ಎಂಬುದಾಗಿ ಹೇಳಿಕೊಂಡು ಅವನಿಂದ ತಪ್ಪಿಸ್ಕೊಳ್ತಾನೆ. ಆದ್ರೆ ಒಳ್ಳೆ ಕುರುಬನ ಆ ರೀತಿಯಲ್ಲ. ತನಗೆ ಆಪತ್ತು ಸಂಭವಿಸಿದ್ರು ತನ್ನ ಕುರಿಗಳ ಪ್ರಾಣವನ್ನು ಹಾಳು ಮಾಡುವುದಕ್ಕೆ, ತನ್ನ ಕುರಿಗಳ ಪ್ರಾಣವನ್ನು ನಷ್ಟಪಡಿಸುವುದಕ್ಕಾಗಿ ಒಳ್ಳೆ ಕುರುಬ ಬಿಡಲ್ಲ. ಹೇಗಾದ್ರೂ ಮಾಡಿ ಹೋರಾಡಿ ಆ ಕುರಿಗಳನ್ನು ಅದರ ವೈರಿಗಳ ನಡುವಿನಿಂದ ಬಿಡುಗಡೆ ಮಾಡಿ ಅದಕ್ಕೋಸ್ಕರವಾಗಿ ಎಷ್ಟು ಕಷ್ಟಪಡುವುದಕ್ಕಾಗಿ, ಅದಕ್ಕಾಗಿ ಎಷ್ಟು ತ್ಯಾಗ ಮಾಡುವುದಕ್ಕಾಗಿ ಕುರುಬನ ಸಿದ್ಧನಿರ್ತಾನೆ. ಯೇಸು ಹೇಳಿದು, ನಮ್ಮ ಯಜಮಾನನಾಗಿರುವಂಥ ಕುರುಬನು ಕೂಡ ಅದನ್ನೇ ಮಾಡಿದ. 14ನೇ ವಾಕ್ಯ, ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನ ತಂದೆಯನ್ನು ತಿಳಿದಿರುವಂತೆ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ, ನನ್ನ ಕುರಿಗಳು ನನ್ನನ್ನು ತಿಳಿದವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಎಷ್ಟು ಒಳ್ಳೆ ಕುರುಬನ್ ನೋಡ್ರಿ ನಮಗಿರುವಂಥದ್ದು. ಈ ಕುರಿಗಳಿಗಾಗಿ ಪ್ರಾಣವನ್ನು ಕೊಡುವುದಕ್ಕೆ ಕೂಡ ನಾನು ಸಿದ್ಧನಿದ್ದೀನಿ. ಶತ್ರುವಾದವನ್ನು ಬಂದು ಆಕ್ರಮಣ ಮಾಡೋದಕ್ಕಾಗಿ ಬಂದಾಗ ಕುರಿಗಳನ್ನು ಸಂರಕ್ಷಣೆ ಮಾಡಿ, ಕುರಿಗಳನ್ನು ಒಳ್ಳೆ ಸೇಫ್ಟಿ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಾನು ಅದರ ಬದಲಾಗಿ ನಾನೇ ನನ್ನ ಪ್ರಾಣವನ್ನು ಕಳ್ಕೊಳ್ತೇನೆ. ಇದೇ ಅಲ್ವಾ ಈ ಸಮಯ ಮಾಡಿರುವಂಥದ್ದು. ನಾವುಗಳು ಸಾಯಬೇಕಾದ ಸಮಯ ಬಂದಾಗ, ನಾವುಗಳು ಈ ಪಾಪದ ಪಾಲಿಗೆ ಸಾಯುವಂಥ ವ್ಯಕ್ತಿಗಳಾಗಿ ಮಾರ್ಪಟ್ಟಾಗ ನಮ್ಮ ಬದಲಿಗೆ ಕರ್ತನಾದ ಯೇಸು ಸ್ವಾಮಿ ಬಂದು ಶಿಲುಬೆಯಲ್ಲಿ ನಮ್ಮ ಮರಣವನ್ನು, ನಮ್ಮ ಶಾಪವನ್ನು ಆತನು ತೆಗೆದುಕೊಂಡು ಆತನು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ಬಿಟ್ಟ. ಅಲ್ಲಿ ಬರೆಯಲ್ಪಟ್ಟಿದೆ, ನಾನು ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಇದಲ್ಲದೆ ಈ ಅಟ್ಟಿಗೆ ಸೇರದೆ ಇರುವಂಥ ಬೇರೆ ಕುರಿಗಳು ಅವ ನನಗೆ, ಅವುಗಳನ್ನು ಕೂಡ ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಹೊರಗಡೆ ಇದೆ ಇನ್ನು ತುಂಬಾ ಕುರಿಗಳು, ಶಬ್ದವನ್ನು ಕೇಳದೇ ಇರುವಂಥ ಕುರಿಗಳು. ಇವತ್ತು ಆ ರೀತಿಯಾಗಿ ಯಾರಾದರೂ ಇದ್ರೆ ದೇವರ ವಾಕ್ಯ ನಿಮ್ಮೊಂದಿಗೆ ಮಾತಾಡ್ತಾ ಇದೆ. ಹಿಂಡಿನಿಂದ ಏಕಾಂತವಾಗಿ ನಿಲ್ಲುವಂಥ ವ್ಯಕ್ತಿ ನೀನಾದ್ರೆ ಶತ್ರುವಿನ ಆಕ್ರಮಣಕ್ಕೆ ಗುರಿಯಾಗ್ತೀಯಾ? ಎಲ್ಲೂ ಹಿಂಡಿನೊಂದಿಗೆ ಸೇರದೆ ನಾನು ವೈಯಕ್ತಿಕವಾಗಿರ್ತೀನಿ, ನಾನು ಮಾತ್ರ ಹೀಗೆ ಇರ್ತೀನಿ ಎಂಬುದಾಗಿ ಇದ್ರೆ ಶತ್ರು ನಿನ್ನ ಮೇಲೆ ಆಕ್ರಮಣ ಮಾಡೋಕ್ಕೆ ಬಹಳ ಸುಲಭ. ಆದ್ರಿಂದ ಹಿಂಡುಗಳೊಂದಿಗೆ ಸೇರಿಕೊಳ್ಳಿ, ಆ ಕುರುಬನ ಹಿಂಡುಗಳಾಗಿ ನೀವು ಮಾರ್ಪಡ್ರಿ. ಹಾಗಿದ್ರೆ ನಿಮಗೂ ಅದು ನಿಮ್ಮ ಜೀವನಕ್ಕೆ ಅದು ಒಳಿತದು. ನಿಮಗೆ ಬೇಕಾದ ಆರೋಗ್ಯವನ್ನದು ಕೊಡುತ್ತೆ, ನಿಮಗೆ ಬೇಕಾದ ಸೇಫ್ಟಿ ಕೊಡುತ್ತೆ. ಒಳಗಡೆ ಹೋಗುವಾಗ ಹೊರಗಡೆ ಬರುವಾಗ ನಿಮಗೆ ಆಶೀರ್ವಾದವಾಗುತ್ತೆ. ನಿಮಗೆ ಮೇವು ಬೇಕಾದಾಗ, ಆಹಾರ ಬೇಕಾದ ತಕ್ಕ ಸಮಯದಲ್ಲಿ ಆ ಕುರುಬ ತಂದು ಕೊಡುತ್ತಾನೆ. ಶತ್ರುವಾದವನ್ನು ಆಕ್ರಮಣ ಮಾಡಲಿಕ್ಕಾಗಿ ಬರುವಾಗ ಕುರುಬ ಮುಂದೆ ನಿಂತುಕೊಂಡು ತನ್ನ ಪ್ರಾಣ ಹೋಗಬೇಕಾಗಿ ಬಂದ್ರು ನಿಮಗಾಗಿ ಪ್ರಾಣವನ್ನು ಕೊಟ್ಟು ನಿಮ್ಮನ್ನು ಕಾಪಾಡ್ತಾನೆ. ಅದು ಒಳ್ಳೆ ಕುರುಬ.
ಇವತ್ತು ದೇವರ ಮಕ್ಕಳೇ, ಇನ್ನು ಆ ಯೇಸು ಸ್ವಾಮಿ ಹೇಳುವಂಥ ಪದ, ಇನ್ನು ಕೆಲವು ಕುರಿಗಳು ಹೊರಗಡೆ ಇದೆ, ಅವುಗಳನ್ನು ಕೂಡ ನಾನು ಪ್ರೀತಿಯಿಂದ ಕರೀತೇನೆ. ಅವು ಈ ಕುರುಬನೊಂದಿಗೆ ನನ್ನ ಶಬ್ದವನ್ನು ಕೇಳಿಕೊಂಡು ಅವು ಬರುತ್ತೆ, ಅವು ಬಂದು ಈ ಹಿಂಡಿನೊಂದಿಗೆ ಸೇರಿಕೊಂಡು ಅವು ನನ್ನ ಸ್ವರಕ್ಕೆ ಕಿವಿಗೊಡು, ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು. ಪ್ರಿಯ ದೇವರ ಮಕ್ಕಳ, ನಮಗೆ ಬೇರೆ ಕುರುಬನಲ್ಲ. ಈ ಪ್ರಪಂಚದಲ್ಲಿ ಬೇರೆ ಯಾರು ನಮಗೆ ಕುರುಬನಾಗಿ ಆ ಸ್ಥಾನಕ್ಕೆ ಪೂರೈಸಲಿಕ್ಕಾಗಿ ಆ ಸ್ಥಾನದಲ್ಲಿ ನಿಲ್ಲಕ್ಕೆ ಬೇರೆ ಯಾರು ಅರ್ಹನಲ್ಲ. ಇವತ್ತು ಯೇಸು ಸ್ವಾಮಿ ಪ್ರೀತಿಯಿಂದ ನಿಮ್ಮನ್ನು ಕರೀತಾ ಇದ್ದಾರೆ. ಒಂದು ವೇಳೆ ಈ ಕುರಿಯ ಹಿಂಡಿನೊಂದಿಗೆ ನೀವು ಸೇರದೇ ಇದ್ರೆ, ಇವತ್ತೊಂದು ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶ. ಯೇಸು ಸ್ವಾಮಿ ಪ್ರೀತಿಯಿಂದ ನಿಮ್ಮನ್ನು ಕರೀತಾ ಇದ್ದಾನೆ. ಬನ್ರಿ, ನಾವು ಒಟ್ಟಾಗಿ ಸೇರೋಣ, ಒಟ್ಟಾಗಿ ಹಿಂಡಿನೊಂದಿಗೆ ಮುಂದುವರಿಯೋಣ. ಆಗಿದ್ರೆ ಯಾರು ನಮ್ಮನ್ನು ಮುಟ್ಟುವುದಕ್ಕಾಗುವುದಿಲ್ಲ. ಅದ ನಂತರ ಅಲ್ಲಿ ಕಾಣ್ತಾ ಇದ್ದೇವೆ, ಅದರ ನಿಮಿತ್ತವಾಗಿ ತಂದೆ ನನ್ನನ್ನು ಪ್ರೀತಿಸಿದನು, ನನ್ನ ಪ್ರಾಣವನ್ನು ಯಾರನ್ನು ತೆಗಿಲಿಕ್ಕಾಗಲ್ಲ. ಅಲ್ಲಿ ಬರೆಯಲ್ಪಟ್ಟಂಥ ವಿಷಯಗಳು, ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಈ ಕುರಿಗಳಿಗೋಸ್ಕರವಾಗಿ ಕೊಟ್ಟಿರುವಂಥದ್ದು. ಇವತ್ತು ಕೇಳುವ ದೇವರ ಮಕ್ಕಳೇ, ಆ ಯೇಸು ಸ್ವಾಮಿ ಪ್ರೀತಿಯಿಂದ ನಿಮ್ಮನ್ನು ಕರೀತಾ ಇದ್ದಾನೆ. ಯೇಸು ಸ್ವಾಮಿಯ ಆ ಸನ್ನಿಧಾನಕ್ಕೆ ಬರುವುದಕ್ಕಾಗಿ, ಆ ಕುರುಬನ ಶಬ್ದವನ್ನು ಕೇಳಲಿಕ್ಕೆ ನಾವುಗಳು ಸಿದ್ಧವಿದ್ದೇವೋ? ಒಂದು ವೇಳೆ ನಾವು ಆತನ ಕುರಿಗಳಾಗಿದ್ರೆ ಯಾವುದಕ್ಕೂ ಕಳವಳ ಬೇಡ, ಯಾವುದಕ್ಕೂ ಚಿಂತೆ ಬೇಡ, ಯಾವುದಕ್ಕೂ ಇರುವಂಥ ವ್ಯಥೆ ಬೇಡ. ನಮ್ಮ ಯೇಸು ಒಳ್ಳೆ ಕುರುಬನಾಗಿ, ಒಳ್ಳೆ ಬಾಗಿಲಾಗಿ ನಮಗಾಗಿದ್ದಾನೆ. ದೇವರ ಕರಗಳಿಗೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸೋಣ. ನಾವಿರುವಂಥ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಒಂದು ನಿಮಿಷ ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವಂಥ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರಗಳಪ್ಪ. ಪ್ರತ್ಯೇಕವಾಗಿ ನಾವು ಕಲಿತಂಥ ಈ ವಾಕ್ಯಗಳ ಮುಂದೆ ನಿನ್ನ ಸನ್ನಿಧಾನಕ್ಕೆ ನಾವುಗಳು ಬರುತ್ತಾ ಇದ್ದೇವೆ. ಹೌದು ಸ್ವಾಮಿ, ನೀನೇ ನಮ್ಮ ಒಳ್ಳೆಯ ಬಾಗಿಲಾಗಿದೆಯಾ, ನೀನೇ ಆ ಬಾಗಿಲು ಸ್ವಾಮಿ. ನಮಗೆ ಬೇಕಾಗಿರುವುದನ್ನು ಪೂರೈಸಿಕೊಡುವುದಕ್ಕಾಗಿ, ನಾವು ಒಳಗಡೆ ಬರುವಾಗ ಹೊರಗಡೆ ಹೋಗುವಾಗ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡುವುದಕ್ಕಾಗಿ, ಅದೇ ರೀತಿ ನಮಗೆ ಬೇಕಾಗಿರುವಂಥ ಎಲ್ಲವನ್ನು ಒದಗಿಸಿಕೊಡುವುದಕ್ಕಾಗಿ ಒಳ್ಳೆಯ ಬಾಗಿಲಾಗಿ ನೀನಿದ್ಯಾ ಸ್ವಾಮಿ. ಒಳ್ಳೆ ಕುರುಬನಾಗಿಯೂ ನೀನಿದ್ಯಾ. ಕೂಲಿ ಆಳುಗಳ ಪ್ರಕಾರವಾಗಿ ಅಲ್ಲ ಕರ್ತನೆ, ಆ ಗುಂಪಿನೊಳಗಿರುವಂತಹ ಹಿಂಡಿನೊಳಗಿರುವಂಥ ಎಲ್ಲ ಕುರಿಗಳನ್ನು ಈ ಹೆಸರು ಹಿಡಿದು ಕರೆದು ಅವುಗಳ ಪ್ರತಿಯೊಂದರ ಅಗತ್ಯವನ್ನು, ವೈಯಕ್ತಿಕವಾಗಿರುವಂಥ ಅಗತ್ಯಗಳನ್ನು ತಿಳಿದುಕೊಂಡು ಅವುಗಳನ್ನು ಪೋಷಿಸಿ ಸಂರಕ್ಷಿಸಿ ಅವುಗಳಿಗೆ ಬೇಕಾದರೂ ಜೀವವನ್ನು ಕೂಡ ಕೊಟ್ಟು ಈ ರೀತಿಯಾಗಿ ನಮ್ಮನ್ನು ಪ್ರೀತಿಯಿಂದ ಸಾಕ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಒಳ್ಳೆ ಕುರುಬನಿಗೆ ಒಳ್ಳೆಯ ಕುರಿಮರಿಗಳಾಗಿ ನಾವು ಮಾರ್ಪಡಲಿಕ್ಕಾಗಿ ನಮಗೆ ಸಹಾಯ ಮಾಡು. ಇವತ್ತು ಕೇಳುತ್ತಾ ಇರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆಗಳನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳು, ಈ ಪದಗಳು ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿತ್ತು ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಮುಂದಿನ ವಾರ ನಂತರದ ಪದಗಳೊಂದಿಗೆ ಭೇಟಿಯಾಗುವ ಅಷ್ಟರವರೆಗೂ ನೀವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಂದಿಗಿರ್ರಿ. ದೇವರು ನಮ್ಮನ್ನೊಟ್ಟಾಗಿ ಆಶೀರ್ವಾದ ಮಾಡಲಿ. ಆಮೆನ್.